ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಯಾವುದೇ ಕೋರಿಕೆ ಇರಲಿ, ಏನೇ ಇರಲಿ, ಒಂದೇ ಪರಿಹಾರ. ಸರ್, ಇದು ಈ ಥರದ ವೀಡಿಯೋಗಳು ಆಲ್ರೆಡಿ ಬಂದಿದೆಯಾ? ಬಂದಿರ್ಬೋದು. ಇವಾಗ ಇದನ್ನು ಸ್ವಲ್ಪ ಬದಲಾವಣೆ ಮಾಡೋಣ. ಏನಿಲ್ಲ, ಪ್ರತಿ ಸಲ ಬಂದ್ಬಿಟ್ಟು ಪ್ರತಿದಿನ ಅಥವಾ ಪ್ರತಿ ವಾರದಲ್ಲಿ 2 ದಿನನೋ, ಒಟ್ಟಿನಲ್ಲಿ ಅಮಾವಾಸ್ಯೆ ಹುಣ್ಣಿಮೆಗೋ, ಶುಕ್ರವಾರನೋ, ಮಂಗಳವಾರನೋ ನಮ್ಮ ಮನೆಗಳಲ್ಲಿ ಪೂಜೆ ಇತ್ಯಾದಿಗಳನ್ನ ಮಾಡ್ತಾ ಇರ್ತೀವಿ. ಏನಾದರೂ ಒಂದು ಕೋರಿಕೆ ಇದ್ದೇ ಇರ್ತದಲ್ವಾ? ಏನಾದರೂ ಒಂದು ಕೇಳ್ತಾ ಇರ್ತೀವಿ. ಕನಿಷ್ಠ ಪಕ್ಷ ಇಷ್ಟೆಲ್ಲ ಆಗಿದೆಯಲ್ಲ, ಅದಕ್ಕೊಂದು ಧನ್ಯವಾದಗಳನ್ನಾದರೂ ಕನಿಷ್ಠ ಪಕ್ಷ ಸಮರ್ಪಣೆ ಮಾಡ್ತಾ ಇರ್ತೀವಿ. ಹಾಗಂತ ಬೇಕಾದ್ರೂ ನೀವು ತಿಳ್ಕೊಬೋದು, ಆಯಿತಾ? ಸೊ ಇದಕ್ಕಾಗಿ ನೀವು ಮಾಡಬೇಕಾಗಿರೋದಿಷ್ಟೇ, ಮಂಗಳವಾರ ಮತ್ತು ಶುಕ್ರವಾರ ಈ ಪ್ರಯೋಗವನ್ನು ಕಂಟಿನ್ಯೂ ಆಗಿ ಮಾಡ್ತಾ ಬನ್ನಿ. ಮನೆಯಲ್ಲಿ ಮೈಲಿಗೆ ಇತ್ಯಾದಿಗಳಿದ್ದಾಗ ಈ ಪ್ರಯೋಗ ಮಾಡೋ ಹಾಗಿಲ್ಲ, ನೆನ್ಪಿಟ್ಕೊಳ್ಳಿ, ರೈಟಾ? ಮಂಗಳವಾರ ಶುಕ್ರವಾರ ಯಾವಾಗ ಸರ್ ಮಾಡಬೇಕು? ಬೆಳಿಗ್ಗೆ 6 ಗಂಟೆಯಿಂದ 7 ಗಂಟೆ. ಆಗ್ತಾ ಇಲ್ಲ ಸರ್, ಸಂಜೆ 6 ಗಂಟೆಯಿಂದ 7 ಗಂಟೆ ಬಿಟ್ಟು ಬೇರೆ ಸಮಯ ಇಲ್ಲ. ಮತ್ತೆ ಸಮಯ ಕೇಳಬೇಡಿ. ಇದೇ ಸಮಯದಲ್ಲಿ ಈ ಪ್ರಯೋಗವನ್ನು ಮಾಡಿ. ಒಂದು ಬಾಳೆ ಎಲೆ ಹಾಸಿ ಅದರಲ್ಲಿ 3 ದೀಪಗಳನ್ನು ಇಡಬೇಕಾಗತ್ತೆ. ಬಾಳೆ ಎಲೆ ಪ್ರತಿ ವಾರ ತೊಗೊಂಬರೋಕ್ಕಾಗಲ್ಲ ಸರ್. ಮಣೆ ಇದೆಯಾ? ಮಣೆ ಇಡಿ, ದೇವ್ರ ಕೋಣೆಯಲ್ಲಿ ಮಣೆ ಇಟ್ಟು ಅದ್ರ ಮೇಲೆ ಯಾವುದಾದ್ರು ಒಂದು ಬಿಳಿ ಬಣ್ಣದ ಒಂದು ಬಟ್ಟೆಯನ್ನು ಹಾಸಿ ಅದರ ಮೇಲೆ ಈ ಪ್ರಯೋಗವನ್ನು ಮಾಡಬೇಕು. ಏನು ಮಾಡಬೇಕು ಅಂತ ಹೇಳಿದ್ರೆ, ಒಂದು ಮಣೆ ತೊಗೊಳ್ಳಿ. ಇವಾಗ ಬಾಳೆ ಇಲ್ಲ ಅಂದರೆ ಮಣೆ ತೊಗೊಳ್ಳಿ, ಮಣೆನ ಇಡಿ. ಮಣೆ ಮೇಲೆ ಬಂದ್ಬಿಟ್ಟು ಒಂದು ಬಿಳಿ ಬಣ್ಣದ ಬಟ್ಟೆನ ಹಾಸಿ, ಚೆನ್ನಾಗಿರುವಂಥ ಶುಭ್ರವಾಗಿರುವಂಥದ್ದು, ಇದುವರೆಗೂ ಉಪಯೋಗಿಸದೇ ಇರುವಂಥ ಬಟ್ಟೆನ ಉಪಯೋಗಿಸಿ. ಸೊ ಅದನ್ನು ಹಾಸಿದ್ರಿ. ಅದಾದ್ರ ಮೇಲೆ ಬಂದ್ಬಿಟ್ಟು 3 ವೀಳ್ಯದೆಲೆಗಳನ್ನ ಇಡಬೇಕು ನೀವು. ಯಾವ ಥರ? ತ್ರಿಕೋಣ ಆಕೃತಿಯಲ್ಲಿ. ಇಲ್ಲಿ 2, ಇಲ್ಲಿ ಮೇಲ್ಗಡೆ ಒಂದು ಕಾಣಿಸ್ತಾ ಇದೆಯಾ? ಇಲ್ಲಿ 2, ಇಲ್ಲಿ ಮೇಲ್ಗಡೆ ಒಂದು. 3 ವೀಳ್ಯದೆಲೆಗಳನ್ನು ಇಡಿ. ಅದ್ರ ಮೇಲೆ 3 ದೀಪಗಳನ್ನು ಇಡಿ. ದೀಪದ ಬತ್ತಿಗಳು ಪೂರ್ವಾಭಿಮುಖವಾಗಿ ಅಥವಾ ಉತ್ತರಾಭಿಮುಖವಾಗಿ ಇರಬೇಕು. ದೀಪಕ್ಕೆ ತುಪ್ಪ ಅಥವಾ ಎಳ್ಳೆಣ್ಣೆಯನ್ನು ಬಳಸ್ಬೋದು. ಪ್ರತಿ ಸಲ ತುಪ್ಪ ಬಳಸೋಕ್ಕಾಗಲ್ಲ ಸರ್, ಎಳ್ಳೆಣ್ಣೆ ಬಳಸಿ. ಇದರಲ್ಲಿ ದೀಪವನ್ನು ಉರಿಸ್ಬೇಕಾಗತ್ತೆ ನೀವು. ಇಷ್ಟೇ ಪ್ರಯೋಗ ಇರುವಂಥದ್ದು. ನಿಮ್ಮ ಕೋರಿಕೆ ಏನೇ ಇರಲಿ, ಈ ದೀಪದ ಮುಂದೆ ನಿಮ್ಮ ಕೋರಿಕೆಯನ್ನು ಹೇಳ್ಕೊಳ್ಳಿ. ಮಕ್ಕಳದು ಎಜುಕೇಷನ್ ವಿಚಾರ ಆಗಿರ್ಬೋದು, ಮಕ್ಕಳ ವಿವಾಹ ವಿಚಾರ ಆಗಿರ್ಬೋದು, ಅನಾರೋಗ್ಯ ವಿಚಾರ ಆಗಿರ್ಬೋದು, ಮನೆ ಮಠ ಆಸ್ತಿ ಇತ್ಯಾದಿಗಳನ್ನ ಮಾಡೋದಾಗಿರ್ಬೋದು, ಕೋರ್ಟ್ ಕೇಸ್ ನಡೀತಾ ಇದೆ ಅದ್ರ ಬಗ್ಗೆ ಆಗಿರ್ಬೋದು, ಶತ್ರುಕಾಟ ಇದೆ ಅದ್ರ ಬಗ್ಗೆ ಆಗಿರ್ಬೋದು, ಮಾಟ ಮಂತ್ರ ಇತ್ಯಾದಿಗಳಿದೆ, ಮನೆಯಲ್ಲಿ ವಾಸ್ತು ದೋಷ ಇದೆ, ನನಗೆ ಗೊತ್ತಿಲ್ಲ, ನಿಮಗೇನು ಸಮಸ್ಯೆ ಏನೇ ಇದ್ರೂ ಸಹಿತ ಈ ದೀಪದ ಮುಂದೆಗಡೆ ಹೇಳ್ಕೊಳ್ಳಿ. 2 ದೀಪ, ಇಲ್ಲೊಂದು ದೀಪ. ಸಾಧ್ಯ ಆದರೆ ಸ್ವಲ್ಪ ಪವರ್ ಸ್ವಲ್ಪ ಜಾಸ್ತಿ ಆಗೋ ಥರ ಏನಾದ್ರು ಐಡಿಯಾ ಕೊಡಿ ಸರ್. ಅಂದರೆ ಮದರಂಗಿ ಗಿಡ ಇರುತ್ತೆ, ಮೆಹಂದಿ ಅಂತ ಕರಿತೀವಿ, ಮದರಂಗಿ ಗಿಡ ಇರುತ್ತಲ್ವ, ಅದರ ಎಲೆ ಮತ್ತು ಬೇರನ್ನು ತಗೊಂಬನ್ನಿ, ರೈಟ್? ಈ 2 ಕೆಳಗಡೆ 2 ದೀಪಗಳಿದೆ, ಮೇಲ್ಗಡೆ ಮಧ್ಯದಲ್ಲೂ ಒಂದು ದೀಪ ಇದೆ, ತ್ರಿಕೋಣ ಆಕೃತಿನಲ್ಲಿದೆ. ನೆನಪಾಯ್ತಾ? ಗೊತ್ತಾಯ್ತಾ? ಈ 2 ದೀಪಗಳಲ್ಲಿ ಒಂದೊಂದು ಎಲೆಯನ್ನು ಹಾಕಿ. ತನ್ನಿಷ್ಟಕ್ಕೆ ತಾನೇ ಅದು ದೀಪ ಉರಿತಾ ಇರ್ತದಲ್ಲ, ಅದರಲ್ಲಿ ಒಂದೊಂದು ಎಲೆನ ನೀವು ಹಾಕಿ. ಅದಾದ ಮೇಲೆ ಮೇಲ್ಗಡೆ ಇರುವಂಥ ಒಂದು ದೀಪದಲ್ಲಿ ಬಂದ್ಬಿಟ್ಟು ಮದರಂಗಿ ಗಿಡದ ಬೇರನ್ನು ಹಾಕಿ. ಚಿಕ್ಕ ಬೇರು ಸಿಕ್ಕಿದ್ರೂ ಸಾಕು, ತಗೊಂಬಂದು ಅದನ್ನು ಹಾಕಿ ದೀಪವನ್ನು ಉರಿಸಿ. ಖಂಡಿತವಾಗಲೂ ನಿಮ್ಮ ಕೋರಿಕೆಗಳು ಏನೇ ಇರಲಿ ಅದು ಈಡೇರ್ತವೆ. ನಾರ್ಮಲ್ ಆಗಿ ನಾವು ಪೂಜೆ ಮಾಡ್ತೀವಿ ಸರ್, ಪ್ರತಿ ಸಲ ಏನಾದರೂ ಒಂದು ಕೋರಿಕೆ ಇಡ್ತೀವಿ ಸರ್ ಅನ್ನೋರು ದಯವಿಟ್ಟು ಮಂಗಳವಾರ ಅಥವಾ ಶುಕ್ರವಾರ ಅಮಾವಾಸ್ಯೆಗೆ 1 ದಿನ ಆದರೂ ಈ ಪ್ರಯೋಗವನ್ನು ಮಾಡಿ ನೋಡಿ. ನಿಮ್ಮ ಮನೆಯಲ್ಲಿ ನೀವು ಕೋರಿಕೆಗಳನ್ನ ಇಡೋದಕ್ಕೆ ಯೋಚನೆ ಮಾಡ್ತೀರಾ, ಯಾಕಂದರೆ ಕೋರಿಕೆಗಳಿರಲ್ಲ, ಧನ್ಯವಾದಗಳಿರ್ತವೆ. ನಿಮ್ಮ ಮನೆ ದೇವ್ರ ಕೋಣೆಯಲ್ಲಿ ಬರೀ ಧನ್ಯವಾದಗಳಿರ್ತವೆ. ಪ್ರತಿ ಸಲ ಹೋದಾಗ ಥ್ಯಾಂಕ್ ಯು, ನಂದು ಇದೊಂದು ಕೆಲಸ ಆಯಿತು, ಥ್ಯಾಂಕ್ ಯು, ಇವತ್ತು ನಾನು ಚೆನ್ನಾಗಿದ್ದೀನಿ, ಅಯ್ಯೋ ಥ್ಯಾಂಕ್ ಯು, ಏನು ಕೇಳುವಂಥದ್ದು ಏನಿಲ್ಲ, ಎಲ್ಲವೂ ಕೊಡ್ತಾ ಇದ್ದೀರಾ. ಈ ಮಾತು ಬರೋದಕ್ಕೆ ಪ್ರಾರಂಭ ಆಗುತ್ತೆ ಸ್ನೇಹಿತರೆ. ಇವಾಗ ಅರ್ಥ ಆಯ್ತಾ ಇದು ಏನಕ್ಕೆ ಅಂತ? ಸೊ ಪ್ರತಿ ಸಲ ನೀವು ದೇವ್ರ ಹತ್ರ ಹೋಗಿ ನಿಂತಾಗ ನಿಮ್ಮ ಮುಖದಲ್ಲಿ ಒಂದು ಸ್ಮೈಲ್ ಬರುತ್ತೆ. ದೇವ್ರ ಕೋಣೆ ಹತ್ರ ನಿಂತಾಗ ಥ್ಯಾಂಕ್ ಯು, ಯಾಕೆ ಗೊತ್ತಿಲ್ಲ, ಆದರೆ ಜೀವನ ಚೆನ್ನಾಗಿದೆ, ನಿಮಗೆ ಅನಿಸ್ತಾ ಇದೆ, ನಿಮ್ಮ ಜೀವನ ನಿಮಗೆ ಅನಿಸ್ತಾ ಇದೆ ಚೆನ್ನಾಗಿದೆ ಅಂತ. ಕಂಡೋರಿಗೆ ಅನಿಸ್ಬೇಕು, ಬೇರೆಯವ್ರಿಗೆ ಅನಿಸ್ಬೇಕು ಬೇಡ, ನಿಮಗೆ ಅನಿಸಿದ್ರೆ ಸಾಕು. ಈ ಪರಿಹಾರ ತುಂಬ ಚೆನ್ನಾಗಿ ಇದುವರೆಗೂ ಬಹಳಷ್ಟು ಜನರಿಗೆ ಕೊಟ್ಟು ಈ ಪ್ರಯೋಗ ತುಂಬ ಚೆನ್ನಾಗಿ ಯಶಸ್ವಿಯಾಗಿದೆ. ಮಾಡಿ ನೋಡಿ, ನಿಮ್ಮ ಜೀವನದಲ್ಲೂ ಕೂಡ ಪ್ರತಿ ವಿಚಾರದಲ್ಲೂ ಕೂಡ ಅಭಿವೃದ್ಧಿ ಆಗುತ್ತೆ. ಕನಿಷ್ಠ ಪಕ್ಷ ಸುಖವಾಗಿ ತೃಪ್ತಿದಾಯಕ ಜೀವನವನ್ನು ನೀವು ಮಾಡೋದಕ್ಕೆ ಪ್ರಾರಂಭ ಮಾಡ್ತೀರಾ. ಎಲ್ರಿಗೂ ಒಳ್ಳೆಯದಾಗಲಿ.